ಪೇರೆಂಟ್ಸ್ ನಮ್ ಕಡಿಮೆ ಕೊಡಿ, ಫೀಸ್ ಜಾಸ್ತಿ ಆಗೋಯ್ತು, ಕನ್ಸೆಷನ್ ಕೊಡಿ ಅನ್ನೋರಿದ್ರೆ ಇಲ್ಲಿ ಬರಕ್ಕೆ ಹೋಗ್ಬಿಡಿ. ನೀವು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸನ ಕಲಿಸುವಂತ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಯಾವ ರಾಜಕಾರಣಿಗಳನ್ನು ಈ ಕಾಂಪೌಂಡ್ ಒಳಗಡೆ ನೀವು ಸೇರ್ಸಕ್ ಹೋಗ್ಬೇಡಿ. ಯಾರು ನೀವು ಸೇರಿಸಿ ಯಾರು ಫೀಸ್ ಕಡಿಮೆ ಮಾಡಿ ರೆಕಮೆಂಡೇಶನ್ ತಗೊಳ್ಳೋದು ಯಾವುದು ಮಾಡಬಾರ್ದು. ನಾನು ಬೆಂಗಳೂರಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀನಿ. ನನ್ನ ಫೀಸ್ ಇದೆ CBSE ಸಿಲೆಬಸ್. ನನ್ನ ಫೀಸು 1 ಲಕ್ಷ ರೂಪಾಯಿ. ಇಲ್ಲಿ 40 ಲಕ್ಷಕ್ಕೆ 45,000 ರೂಪಾಯಿಗೆ ಕೊಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಮುಂದಕ್ಕೆ ಬಂದಿದ್ದಾರೆ. ರಾಮಕೃಷ್ಣ ಮುಂಚಿತವಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಿಸ್ಕೊಡ್ತಿರ್ಲಿಲ್ಲ. ನಾನು ಬೆಂಗಳೂರಲ್ಲೇ ಮಾಡಿಸ್ತಿದ್ದೆ. ಇದೇ ಬಂಡವಾಳ ಬೆಂಗಳೂರಲ್ಲಿ ಹಾಕಿದ್ರೆ ಇನ್ನ ಚೆನ್ನಾಗಿ ಬೆಳೀತಿತ್ತು. ಭೀಷ್ಮ ಧರ್ಮರಾಯರಿಗೆ ಒಂದು ಮಾತು ಹೇಳ್ತಾರೆ, ಸಂಸ್ಕೃತದಲ್ಲಿ ಹೇಳ್ತೀನಿ, ಅದನ್ನ ಉತ್ತರ ಅದಕ್ಕೆ ಅನುವಾದ ಕನ್ನಡದಲ್ಲಿ ಹೇಳ್ತೀನಿ. ಏನ್ ಹೇಳ್ತೀನಿ ಅಂದ್ರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭೂಯಿ ಪಿತು ದೇವರ್ಷಿ ಮನಿ ಜಯಂತಿ ಧರ್ಮದ ಅಂತಂದ್ರೆ, ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದಲ್ಲಿ ಹುಟ್ಟಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನನ್ನ ಮಿತ್ರ ರಾಮಕೃಷ್ಣ ಅವರು ನನ್ನ ಕೆಳಗಡೆ ಕೆಲಸ ಮಾಡ್ತಿದ್ರು ಕೂಡ ಅವರು ನನ್ನ ಮಿತ್ರರು. ಅವರು ಇವತ್ತು ದೇವರ ಋಣ, ಒಂದು ದೇವಸ್ಥಾನ ಪ್ರಾರಂಭ ಮಾಡಿ, ಸಾಯಿಬಾಬಾ ದೇವಸ್ಥಾನ ಮಾಡಿ ದೇವರ ಋಣ ತೀರಿಸಿದ್ದಾರೆ. ತಂದೆ ತಾಯಿ ಋಣ ತೀರಿಸಿದ್ದಾರೆ. ತಂದೆ ತಾಯಿ ಹೆಸರಿಟ್ಟು ತೀರಿಸಿದ್ದಾರೆ. ಸೊ ಇನ್ನೊಂದು ಸಮಾಜದ ಋಣ. ನಾನು ಹುಟ್ಟೂರು ನಮ್ಮ ನರೇಂದ್ರ ಸ್ವಾಮಿ ಅವರು ಮತ್ತು ನಮ್ಮ ಚಲುವರಾಯ ಸ್ವಾಮಿ ಹೇಳಿದಂಗೆ ಹುಟ್ಟೂರಿನಲ್ಲಿ ಏನಾದರೂ ಸಹಾಯ ಮಾಡಬೇಕು, ಶಿಕ್ಷಣದ ಮುಖಾಂತರ ನಮ್ಮ ಬದುಕಿನಲ್ಲಿ ನಾನು ಏನಾದ್ರು ಒಂದು ಸಾಧನೆ ಮಾಡಿ ಅವರೆಲ್ಲರೂ ಕೂಡ ನೆಮ್ಮದಿಯನ್ನು ಕೊಡಬೇಕು, ಅಕ್ಷರ ಜ್ಞಾನವನ್ನ ತುಂಬಬೇಕು ಅಂತ ಹೇಳಿ ಇವತ್ತು ಅವರು ಸಮಾಜದ ಋಣ ತೀರಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಹಂಗೆ ತಂದೆ ತಾಯಿ ಋಣ, ಗುರುವಿನ ಋಣ, ಈ ತರ ಅವರ ಗುರುಗಳಿಗೂ ಕೂಡ ಅವರು ಸನ್ಮಾನ ಕೂಡ ಮಾಡಿದ್ರು. ಹಂಗೆ ಎಲ್ಲ 4 ಋಣಗಳನ್ನ ಇವತ್ತು ತೀರಿಸಿ ಅವರ ಬದುಕಿನಲ್ಲಿ ಅವರು ಹೇಳ್ಕೊಂಡಂಗೆ ಇದೊಂದು ಐತಿಹಾಸಿಕವಾದಂತ ದಿನ. ಅವರೆಲ್ಲ ನಾನಿವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇಲ್ಲ ಅವ್ರ ಸ್ನೇಹಿತರಾಗಿ ನಾನು ಬರೀ ಜ್ಯೋತಿ ಬೆಳೆಸೋದಕ್ಕೆ ಇಲ್ಲಿ ಬಂದವನ್ನೆಲ್ಲ, ನಾನು ಈ ಸಂಸ್ಥೆಯ ಬೆನ್ನೆಲುಬಾಗಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕೆಂದ್ರೆ ನನ್ನೇನಾದ್ರು ರಾಮಕೃಷ್ಣ ಮುಂಚಿತವಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡಿಸ್ಕೊಡ್ತಿರ್ಲಿಲ್ಲ. ನಾನು ಬೆಂಗಳೂರಲ್ಲೇ ಮಾಡಿಸ್ತಿದ್ದೆ. ಇದೇ ಬಂಡವಾಳ ಬೆಂಗಳೂರಲ್ಲಿ ಹಾಕಿದ್ರೆ ಇನ್ನ ಚೆನ್ನಾಗಿ ಬೆಳೀತಿತ್ತು. ಇಲ್ಲಿ ನಂಗೆ ಗೊತ್ತಿದೆ, ಅವ್ರು 40 ಖಾತೆ ಪ್ರಿನ್ಸಿಪಲ್ ಕರ್ಸಿದ್ದೆ. ಏನಮ್ಮ ಏನ್ ಕತೆ ನಿಂದು ಅಂತ ಕೇಳಕ್ಕೆ. 45,000 ತಗೋತಾ ಇದೀವಿ ಸರ್ ಅಂತ. 45,000ಕ್ಕೆ ಟೀಚರ್ಗಳು ಸಂಬಳ ಕೊಡೋಕ್ಕಾಗೋದಿಲ್ಲ, ಒಳ್ಳೆ ಟೀಚರ್ಸ್ ಕೊಡೋಕ್ಕಾಗೋದಿಲ್ಲ. ಒಳ್ಳೆ ಶಿಕ್ಷಣ ಕಲಿಸ್ಬೇಕಾದ್ರೆ ಬೇಕಾದಷ್ಟು ಒಳ್ಳೆ ಕ್ವಾಲಿಟಿ ಟೀಚರ್ ತರಬೇಕಾದ್ರೆ ಅವ್ರಿಗೂ ಚೆನ್ನಾಗಿ ಸಂಬಳ ಕೊಟ್ಟರು ಮಾತ್ರ ಬರ್ತಾರೆ. ಇವತ್ತು ಯಾರು ಏನು ಕಡಿಮೆ ಇಲ್ಲ. ನಿಮ್ ಮಂಡ್ಯ ಶಿಕ್ಷಣ 17ನೇ ಸ್ಥಾನ ಕೊಟ್ಟೋಗಿದೆ. ಅದನ್ನ ಮೇಲೆ ಎತ್ತಬೇಕು. ಹಿಂದೆ ಎಲ್ಲ ಘಟಾನುಘಟಿ ಲೀಡರ್ಗಳೆಲ್ಲ ಒಂದ್ ಕಡೆ ಮಾದೇಗೌಡರು, ಒಂದ್ ಕಡೆ ಶಂಕರೇಗೌಡರು, ಒಂದ್ ಕಡೆ SM ಕೃಷ್ಣರವರು, ಇನ್ನೊಂದು ಸಂಸ್ಥೆಯವರೆಲ್ಲ ಸೇರಿ ಮಂಚೇಗೌಡರು ಎಲ್ಲ ಬಹಳ ಜನ ಎಲ್ಲ ಶಿಕ್ಷಣ ಸಂಸ್ಥೆನ ಕಟ್ಟಿದ್ದಾರೆ ಈ ಒಂದು ಜಿಲ್ಲೆಯಲ್ಲಿ. ಆದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ನಾಗೇಗೌಡರು ಕೂಡ ಕಟ್ಟಿದ್ದಾರೆ, ನನಗೆ ನೆನಪಿದೆ, ಯಾವ ವಸತಿ ಬಂದಿದ್ದಾರೆ. ಸೊ ಕಟ್ಟಿರೋದು ಅಷ್ಟು ಸುಲಭವಾದ ಕೆಲಸ ಇಲ್ಲ ಸಂಸ್ಥೆ ನಡೆಸುವಂಥದ್ದು. ಯಾವ ಸರ್ಕಾರದ ಸಹಾಯನೂ ಇಲ್ಲದೆ ಬಿಲ್ಡಿಂಗ್ ಕಟ್ಟಿ, ಯಾಕೆಂದ್ರೆ ಬಡ್ಡಿಗೆ ಸಾಲ ಏನಾದ್ರು ತಗೊಂಡ್ಬಿಟ್ಟು ಮುಗಿದೋಯ್ತು, ಅದಕ್ಕೆ ರಾತ್ರಿ ಇಲ್ಲ, ಬಡ್ಡಿ ಓಡ್ತಾ ಇರ್ತದೆ ಮೀಟರ್. ಹಂಗೆ ಬಹಳ ಕಷ್ಟ ಸಂಸ್ಥೆ ನಡೆಸುವಂಥದ್ದು. ಆ
ಆದ್ರೂ ಸಮಾಜಕ್ಕೆ ಏನಾದ್ರು ಒಂದು ಋಣ ತೀರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇವರಿಗೆ, ಗುರುಗಳಿಗೆ ಎಲ್ಲರೂ ಕೂಡ ಋಣವನ್ನ ತೀರಿಸುವಂತ ಕೆಲಸ ನಿಮ್ಗೆಲ್ಲ ಇವತ್ತು ಅವ್ರು ಮಾಡಿದ್ದಾರೆ. ಸೊ ಬಹಳ ಪ್ರಬುದ್ಧವಾಗಿ ನನ್ನ ಸಂಸ್ಥೆಯನ್ನ ಕಳಿಸ್ಕೊಡ್ತೀನಿ. ಇದಕ್ಕೆ ಏನೇನು ಟ್ಯೂನಪ್ ಮಾಡಬೇಕು ಇಲ್ಲ ಕರ್ಸ್ಕೊಂಡು ಯಾವ ರೀತಿ ಗೈಡೆನ್ಸ್. ಯಾಕೆಂದ್ರೆ ನನಗೂ ಈ ಶಿಕ್ಷಣಕ್ಕೂ ಒಂದು ದೊಡ್ಡ, ಯಾಕೆ ನಾನೆಲ್ಲ ಗ್ರಾಜುಯೇಟ್ ಆಗಿಲ್ಲ. ನಾನು ಗ್ರಾಜುಯೇಟ್ ಆಗಿದ್ದೆ 2007ರಲ್ಲೋ 2008ರಲ್ಲೋ ನಾನು ಗ್ರಾಜುಯೇಟ್ ಆಗಿದ್ದೆ. ಕಾಲೇಜ್ ಓದೋಗೆ ಟಿಕೆಟ್ ಕೊಡ್ತಿದ್ರು ನನಗೆ. ಸೊ ಆಗ ನಾವೆಲ್ಲ ರಾಜಕಾರಣ ಮಾಡ್ಕೊಂಡು ಸರಿಯಾಗಿ ಓದಲಿಲ್ಲ. ಇನ್ನೆಲ್ಲ ಮಕ್ಕಳು ಬರೋದು ಕೇಳ್ತಾರ, ಅಪ್ಪ ನೀನ್ ನನಗೆ ಓದು ಅಂತ ನೀ ಯಾಕೆ ಓದಿಲ್ಲ ಅಂತ ಕೇಳ್ಬಿಡ್ತಾರ ಅಂತ ಹೇಳಿ ಈ ಓಪನ್ ಯೂನಿವರ್ಸಿಟಿಲಿ ನಾನು ಡಿಗ್ರಿ ತಗೊಂಡೆ. ಓಪನ್ MA ಪೊಲಿಟಿಕಲ್ ಸೈನ್ಸ್ ಮಾಡಿ ಓಪನ್ ತಗೊಂಡೆ. ಕೃಷ್ಣ ಸಂಪುಟದಲ್ಲಾಗಲಿ, ಬಂಗಾರಪುರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಮಂತ್ರಿ ಆಗಿದ್ದೆ. ಆಗ ಅದಕ್ಕೆ ಅಷ್ಟು ಸಂತೋಷ ಆಗಲಿಲ್ಲ. ಅಲ್ಲಿ ಮೈಸೂರು ಓಪನ್ ಯೂನಿವರ್ಸಿಟಿ ಹೋಗಿ ನಾನು ಗ್ರಾಜುಯೇಟ್ ಆದ ದಿನ ನನಗೆ ಅದು ಅತಿ ಹೆಚ್ಚು ಸಂತೋಷವನ್ನ ತಂದಂತ ದಿನ ಅಂತ ನಾನು ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಏಕೆಂದ್ರೆ ಇವತ್ತು ನಮ್ಮ BM ಪಬ್ಲಿಕ್ ಶಾಲೆ, ಇಲ್ಲಿ ಒಂದು CBSE, ಇವತ್ತು ನಮ್ಮ ಮಕ್ಕಳು ಯಾರು ಗ್ಲೋಬಲ್ ಮಟ್ಟಕ್ಕೆ ಇವತ್ತು ಕಾಂಪೀಟ್ ಮಾಡಬೇಕು. ನೀವು ಮಳವಳ್ಳಿ ಹೋದ್ರಿ, ಮದ್ದೂರಲ್ಲಿ ಹೋದ್ರಿ, ಕಾಳಮುದ್ದಲ್ಲಿ ಹೋದ್ರಿ, ಬೆಂಗಳೂರಲ್ಲಿ ಹೋದ್ರಿ ಅಂತ ಯಾರು ಕೇಳುವುದಿಲ್ಲ. ನಿಮ್ಮ ಮಾರ್ಕ್ಸ್, ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಕೂಡ ಒಂದು ಭಾರತದ ಮಟ್ಟದಲ್ಲೇ ಇವತ್ತು ನಿಮ್ಮ CBSE ಸ್ಕೂಲ್ ಅಂತಂದ್ರೆ ಇಡೀ ಇಂಡಿಯಾನೇ ನಿಮ್ಗೆ ಕಾಂಪಿಟೇಷನ್ ಅಲ್ಲಿ ಇರ್ತದೆ. ಅಂತ ಸಂದರ್ಭದಲ್ಲಿ ನಿಮ್ ಮಕ್ಕಳ ಇದೆಲ್ಲ ರೈತರ ಮಕ್ಕಳು ಕೂಡ ಏನಪ್ಪಾ ಅಂದ್ರೆ, ಅಯ್ಯೋ ನಮಗೆ ಕಷ್ಟಪಡೋದು ಬೇಡ, ನಾವು ಕೂಡ ಒಂದು ಒಳ್ಳೆ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೆ ಕಳಿಸೋಣ ಅಂತೇಳಿ ನಿಮ್ಮೆಲ್ಲರೂ ಕೂಡ ಆಸೆ ಹಿರಿಯರು ಕೂಡ ನಮ್ಗೆ ಅರಿವಿದೆ. ನಾನು ರಾಮಕೃಷ್ಣ ಅವ್ರಿಗೆ ಮತ್ತು ಶಂಕರ್ ಲಿಂಗೇಗೌಡರಿಗೆ ನನ್ನ ಕಿವಿ ಮಾತು ಏನಂದ್ರೆ, ಯಾವ ರಾಜಕಾರಣಿಗಳನ್ನು ಈ ಕಾಂಪೌಂಡ್ ಒಳಗಡೆ ನೀವು ಸೇರ್ಸಕ್ ಹೋಗ್ಬೇಡಿ. ಯಾರು ನೀವು ಸೇರಿಸಿ ಯಾರಿಗೂ ಫೀಸ್ ಕಡಿಮೆ ಮಾಡಿ ರೆಕಮೆಂಡೇಶನ್ ತಗೊಳ್ಳೋದು ಯಾವುದು ಮಾಡಬಹುದು. ನಿಮ್ ಸಂಸ್ಥೆಗೆ ಏನಾದ್ರು ಒಳ್ಳೇದಾಗಬೇಕಂದ್ರೆ ಈ ರಾಜಕೀಯದವರು, ದಳದವನಾಗ್ಲಿ, ಕಾಂಗ್ರೆಸ್ನಾಗ್ಲಿ, BJP-ನಲ್ಲಿ, ರೈತರವರಲ್ಲಿ ಈ ಕಾಂಪೌಂಡ್ ಇಂದ ಹೊರಗಡೆ ಇಟ್ಟರೆ ಮಾತ್ರ ನಿಮ್ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತದೆ. ಸೊ ಹಂಗೆ ಕ್ವಾಲಿಟಿ ಎಜುಕೇಶನ್ಗೆ ಕೊಡಬೇಕು. ನನಗೆ ಯಾರೋ ಹಿಂದೆ ನನ್ಗೆ ಯಾರೋ ನನ್ನ ಅಡ್ವೈಸರ್ ಇದ್ದ ಅವನು ಮಾತಾಡ್ತಿರ್ತಾನೆ, ನನಗೆ ರೂಪ ರಪ ಹಾಪ ಹಾರಿಸದ, ದಾಯಾದಿ ದಕ್ಕಿಸದ, ಅಗ್ನಿಯಲ್ಲಿ ಸುಡದ, ನೀರಿನಲ್ಲಿ ನೆನೆಯದ, ಗುಪ್ತ ನಿಧಿ ಒಂದೇ ವಿದ್ಯೆ ಅಂತ. ಅಂದ್ರೆ ರೂಪರಪ ಅಂದ್ರೆ ಈ ರಾಜ ಅವನ ಕೇಳಿ ಕದಿಯಕ್ಕಾಗಲ್ವಂತೆ, ಇಲ್ಲ ದಾಯಾದಿನೂ ದಗ್ಸಕ್ಕಾಗಲ್ವಂತೆ, ಇಲ್ಲ ನೀರಿನಲ್ಲೂ ನೆನೆಸಕ್ಕಾಗಲ್ವಂತೆ, ಅಗ್ನಿಲೂ ಸುಡಕ್ಕಾಗಲ್ವಂತೆ. ಆ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತೇಳಿ. ಹಂಗೆ ಇವತ್ತು ರಾಮಕೃಷ್ಣ ಮತ್ತು ಅವರ ಇಲ್ಲಿ ಒಂದು ದೊಡ್ಡ ಅವ್ರ ಮಟ್ಟಕ್ಕೆ ಬಹಳ ದೊಡ್ಡದು, ಬಹಳ ಒಂದು ದೊಡ್ಡ ಸಂಸ್ಥೆಯನ್ನ ಈ ಒಂದು ಮಳವಳ್ಳಿಗೆ ನನ್ನ ಹುಟ್ಟೂರಿನಲ್ಲಿ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ನಾನು ವಿದ್ಯೆ ದಾನ ಮಾಡಬೇಕು ಅಂತೇಳಿ ಬಹಳ ಕಡಿಮೆ. ನಾನು ಬೆಂಗಳೂರಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀನಿ. ನನ್ನ ಫೀಸು ಇದೇ CBSE ಸಿಲೆಬಸ್. ನನ್ನ ಫೀಸು 1 ಲಕ್ಷ ರೂಪಾಯಿ. ಇಲ್ಲಿ 40 ಲಕ್ಷಕ್ಕೆ 45,000 ರೂಪಾಯಿಗೆ ಕೊಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಮುಂದಕ್ಕೆ ಬಂದಿದ್ದಾರೆ. ಒಳ್ಳೇದಾಗ್ಲಿ. ನನ್ನ ಕೈಲಿ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ನಾನು ಕೊಡ್ತೇನೆ. ನಾನು 25 ವರ್ಷ ಒಂದು ಸಂಸ್ಥೆ ನಡೆಸಿ ಈಗ ನನ್ನ ಮಕ್ಕಳಿಗೆ ಬಿಟ್ಬಿಟ್ಟೆ. ನೀವೇ ನಡೆಸ್ಕೊಂಡು ಹೋಗಿ, ನನ್ನ ಕೈಲಿಲ್ಲ, ಟೈಮ್ ಇಲ್ಲ ಅಂತೇಳಿ ಹೀಗೆ ಬಿಟ್ಬಿಟ್ಟೆ. ಸೊ ಅವ್ರಿಗೆಲ್ಲ ಜವಾಬ್ದಾರಿ ವಹಿಸಿದ್ರಿ. ಸೊ ಒಳ್ಳೇದಾಗ್ಲಿ, ಅವರ ಕುಟುಂಬದವ್ರು ಒಳ್ಳೇದಾಗ್ಲಿ, ಬೆನ್ನೆಲುಬಾಗಿ ನಿಂತ್ಕೊಂಡು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು. ನೀವು ಕೂಡ ನಾನು ಹೇಳ್ತಾ ಇದ್ದೀನಿ, ಯಾರು ಕೂಡ ಇಲ್ಲಿ ಪೇರೆಂಟ್ಸ್ ನಮ್ ಕಡಿಮೆ ಕೊಡಿ, ಫೀಸ್ ಜಾಸ್ತಿ ಆಗೋಯ್ತು, ಕನ್ಸೆಷನ್ ಕೊಡಿ ಅನ್ನೋರಿಂದ ಇಲ್ಲಿ ಬರಕ್ಕೆ ಹೋಗ್ಬಿಡಿ. ನೀವು ಕ್ವಾಲಿಟಿ ಹಾಳಾಗ್ತದೆ. ಈಗ ಚಂದ್ರರಾಜ್ ಅವರು ಹೇಳಿದಂಗೆ ನಾನು ಒಂದು ದೊಡ್ಡ ಸ್ಕೀಮ್ ಯೋಜನೆ ಮಾಡಿದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ, ಟೌನ್ ಅಲ್ಲ, ಸುಮಾರು 50 ಕೂಡ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ದೀನಿ. 2,000 ಸ್ಕೂಲ್ಗಳನ್ನ, 3 ಪಂಚಾಯತಿ ಸ್ಕೂಲನ್ನ, ಇದೇ ಮಾದರಿ ಸ್ಕೂಲ್ಗಳನ್ನ ಪಂಚಾಯತಿ ಮಟ್ಟದಲ್ಲಿ ಕಟ್ಟಬೇಕು ಇಡೀ ರಾಜ್ಯದಲ್ಲಿ ಅಂತೇಳಿ. ಏಕೆಂದ್ರೆ ಜನ ಬೆಂಗಳೂರು ಬರೋದನ್ನ ತಪ್ಪಿಸ್ಬೇಕು, ಟೌನ್ಗಳು ಬರೋದನ್ನ ತಪ್ಪಿಸ್ಬೇಕು. ಯಾಕೆ ತಂದೆ ತಾಯಂದಿರು ಎಲ್ಲ ಬೆಂಗಳೂರು ಬರ್ತಾರೆ, ಟೌನ್ ಬರ್ತಾರೆ, ಮಂಡಿಗೆ ಬರ್ತಾರೆ, ಇದಕ್ಕೆ ಮಳವಳ್ಳಿ ಬರ್ತಾರೆ ಅಂದ್ರೆ ಮಕ್ಕಳ ಎಜುಕೇಶನ್ಗೋಸ್ಕರ, ಇಲ್ಲ ಉದ್ಯೋಗಕ್ಕೋಸ್ಕರ. ಇವೆರಡು ಬಿಟ್ರೆ ಇನ್ನೇನು ಇಲ್ಲ. ಅದೆಲ್ಲ ನಾವು ಸರ್ವೆ ಮಾಡಿದೀವಿ.
ಸೊ ಅದಕ್ಕೋಸ್ಕರ ನಾನು ಆ ಒಂದು ಯೋಜನೆಯನ್ನ ಸರ್ಕಾರದ ಹಣ ಇಲ್ಲದೆ CSR ಹಣದಿಂದ ಅದನ್ನ ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಒಂದು 30 ಸ್ಕೂಲ್ ಅಷ್ಟು ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಈಗಾಗಲೇ 5-6 ಸ್ಕೂಲು ನಡೀತಾ ಇದೆ. ಟೊಯೋಟಾ ಕೈಲಿ, ಪ್ರೆಸ್ಟೀಜ್ ಅವ್ರ ಕೈಲಿ, ಬೇರೆ ಬೇರೆ ಕೈಲೆಲ್ಲ ಈಗಾಗಲೇ ನಾನು ಭೂಮಿ ಪೂಜೆ ಮಾಡಿಸಿ ಕೆಲಸ ಕೂಡ ನಡೀತಾ ಇದೆ. ಕೆಲವು ಉದ್ಘಾಟನೆ ಕೂಡ ನಾವು ಮಾಡಿದ್ದೇವೆ. ಹಂಗೆ ಇದೊಂದು ದೊಡ್ಡ ಕಾಂಪಿಟೇಷನ್ ಇದೆ. ಕೆಲವರೆಲ್ಲ ಸಂಸ್ಥೆನ ಕಮರ್ಷಿಯಲ್ ಆಕ್ಟಿವಿಟಿಗೂ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಈ ಮುಂದಕ್ಕೆ ಇದು ಜಾಗೃತಿ ಮಟ್ಟಕ್ಕೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಈಗ ನೀವು ಟೀಚರ್ಗಳು ಏನು ಅವರು ಏನು ಅವ್ರ ಇಷ್ಟ ಬಂದಂಗೆಲ್ಲ ಮಾಡಕ್ಕಾಗಲ್ಲ. ಎಲ್ಲ ಮಕ್ಕಳ ಜೊತೆ ಫೋನ್ ಇರ್ತದೆ. ಆ ಫೋನ್ ಆದ್ರೂ ಸಾಕು, ಏನೇನ್ ಬೇಕು ಇನ್ಫಾರ್ಮೇಶನ್ ಟೀಚರ್ಗಿಂತ ಜಾಸ್ತಿ ಮಕ್ಕಳ ಜೊತೆಗೆ ಇರ್ತದೆ. ಸೊ ಆ ಟೀಚರ್ ಕೂಡ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕಾದ್ರೆ ನಮ್ಮ ಕಾಲ ಶೆಟ್ಟರಿಗೆ ಕಾಲವೆಲ್ಲ ಉಂಟೋಯ್ತೀಗ. ಈಗೆಲ್ಲ ಬರೀ ಫೋನ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಎಲ್ಲ ಮಾಹಿತಿಯನ್ನ ವಿಶ್ವದಲ್ಲಿ ಏನೇನು ನಡೀತಾ ಇದೆ ಒಂದೊಂದು ಕ್ಷಣಕ್ಕೆ ಒಂದೊಂದು ನಿಮಿಷಕ್ಕೂ ಕೂಡ ಮಾಹಿತಿ ಗೊತ್ತಾಗ್ತಾ ಇರ್ತದೆ. ಇಂಥ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಅದರಿಂದ ಇಂಥ ಒಂದು ಬದುಕಿನಲ್ಲಿ ಬಹಳ ಶ್ರೇಷ್ಠವಾದಂತ ಕಾಂಪಿಟೇಷನ್ ಮಾಡಬೇಕು. ಸೊ ಅದಕ್ಕೆ ನಮ್ಮ ರಾಮಕೃಷ್ಣರವರ ಕುಟುಂಬ ಏನೋ ಒಂದು ದಿಟ್ಟವಾದಂತ ಶಂಕರಗಿರಿಯವರ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ. ಒಳ್ಳೆಯದಾಗಲಿ. ನಾನು ಯಾವಾಗಲೂ ಅದರ ಜೊತೆ ಇರ್ತೇನೆ. ನಮ್ಮ ಮಾತನ್ನು ಕೇಳಿ ಶುಭ ಹಾರೈಸಿ ವಿಶೇಷವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೀಗಳು ಅವರು ಇಲ್ಲಿ ಮಠದ ಶ್ರೀಗಳು ಬಹಳ ಹೊತ್ತಾದ್ರು ಕೂಡ ಕಾಯ್ಕೊಂಡಿದ್ರು. ರಾಮಕೃಷ್ಣ ಮಠದ ಶ್ರೀಗಳು ಅವರು ಕೂಡ ಬಹಳ ಹೊತ್ತಾದ್ರು ಕೂಡ ಕಾಯ್ಕೊಂಡಿದ್ರು. ಅವರೆಲ್ಲ ಸ್ನೇಹಿತರುಗಳು, ಬಂಧುಗಳು, ಟ್ರಸ್ಟಿಗಳು ಮತ್ತು ಎಲ್ಲ ನಮ್ಮ ಸ್ಥಳೀಯ ಶಾಸಕರ ಆದಿಯಾಗಿ, ಜಿಲ್ಲಾ ಮಂತ್ರಿ ಆದಿಯಾಗಿ ನೀವೆಲ್ಲರೂ ಕೂಡ ಶುಭವನ್ನು ಹಾರೈಸಲಿಕ್ಕೆ ಬಂದಿದ್ದಾರೆ. ಯಾವಾಗ ಕೂಡ ನಿಮ್ಮ ಜೊತೆ ಇರ್ತಾರೆ. ಚೆನ್ನಾಗಿ ಮಾಡ್ಕೊಂಡು ಹೋಗಿ ನಿಮ್ಗೆ ಶುಭವಾಗಲಿ ಅಂತ ಹಾರೈಸಿ ನಿಮ್ಗೆಲ್ಲ ಬಹಳ ಸಂತೋಷದಿಂದ ಜ್ಯೋತಿಯನ್ನು ಕೂಡ ನಾನು ಬೆಳೆಸಿದ್ದೇವೆ. ನಾವೆಲ್ಲ ಕೂಡ ನೀವೆಲ್ಲ ಕೂಡ ಈ ಸ್ಥಳೀಯರು ಯಾರು ಈ ಸಂಸ್ಥೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ನೀವೆಲ್ಲ ಬಂದಿದ್ದೀರಿ. ನೀವು ಕೂಡ ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸವನ್ನ ಕಲಿಸಕ್ಕೆ ರಿಡಕ್ಷನ್ ಏನು ಕೇಳದೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸನ ಕಲಿಸುವಂತ ಕೆಲಸ ನಾವೆಲ್ಲ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.